ರಾಷ್ಟ್ರ ರಾಜಧಾನಿಯಲ್ಲಿ ಯಮುನಾ ನದಿಯ ಅಬ್ಬರ ಜೋರಾಗಿದೆ. ದೆಹಲಿ, ಹರಿಯಾಣ ಸುತ್ತ ಭಾರೀ ಮಳೆಯ ಹಿನ್ನೆಲೆ ಅಪಾಯ ಮಟ್ಟ ಮೀರಿ ನದಿ ಹರಿತಾ ಇದೆ. ತಗ್ಗು ಪ್ರದೇಶದ ನಿವಾಸಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ನಿರಾಶ್ರಿತರಿಗೆ ಡೇರೆಗಳನ್ನು ನಿರ್ಮಿಸಲಾಗಿದೆ. ದೆಹಲಿ ಉತ್ತರ ಪ್ರದೇಶ ಗಡಿಯಲ್ಲಿಯೂ ಯಮುನಾ ನದಿ ರಾದ್ಧಾಂತ ಸೃಷ್ಟಿಸಿದೆ. ನದಿ ಉಕ್ಕಿ ಹರಿತಾ ಇದ್ದು ನೋಯ್ಡಾ 135ನೇ ಸೆಕ್ಟರ್ನಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಮನೆಗಳು, ಅಪಾರ್ಟ್ಮೆಂಟ್ಗಳು, ಜಮೀನುಗಳು ಜಲಾವೃತವಾಗಿದ್ದೆ. ಸ್ಥಳೀಯರು ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ದಾರೆ. ದೆಹಲಿ ನಗರ ಪ್ರವೇಶಿಸಿರುವಂತಹ ಯಮುನಾ ನದಿಯ ನೀರು ಇಳಿಕೆಯಾಗ್ತಾ ಇಲ್ಲ. ಸಿವಿಲ್ ಲೈನ್ ಪ್ರದೇಶದಲ್ಲಿರುವಂತಹ ಮೊನಾಸ್ಟ್ರಿ ಮಾರ್ಕೆಟ್ ಅನ್ನು ಕೂಡ ಜಲಾವೃತ ಮಾಡಿದ್ದು, ವಾಸುದೇವ್ ಘಾಟ್ನಲ್ಲಿ ಪ್ರವಾಹದ ನೀರು ಹೊರಹಾಕೋದಕ್ಕೆ ಪಂಪ್ ಬಳಕೆ ಮಾಡಲಾಗ್ತಾ ಇದೆ. ಮುಂಗಾರು ಮಳೆಯಿಂದಾಗಿ ರಾಜಸ್ಥಾನದಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಅಜ್ಮೀರಾದ ಬುರಾಜ್ ಕೆರೆ ಕೋಡಿ ಒಡೆದು ಅವಾಂತರ ಸೃಷ್ಟಿಯಾಗಿದೆ. ಕೆರೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುವಂತಾಗಿದೆ. ಜಮ್ಮು ಕಾಶ್ಮೀರದ ಕೆಲವೆಡೆ ಮಳೆಯ ಅಬ್ಬರ ಕಡಿಮೆಯಾದರೂ ಅದರ ಪರಿಣಾಮ ಮಾತ್ರ ಕಡಿಮೆಯಾಗಿಲ್ಲ. ಉಧಂಪುರದ ಸುಲ್ಫಾರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಉಂಟಾದ ಭೂಕುಸಿತದಿಂದಾಗಿ ನೂರಾರು ಮನೆಗಳು ನಾಶವಾಗಿದೆ. ಮನೆಗಳನ್ನು ಕಳೆದುಕೊಂಡವರು ಈಗ ನಿರಾಶ್ರಿತರಾಗಿದ್ದಾರೆ. ಮುಂಗಾರು ಮಳೆ ಅಬ್ಬರದಿಂದ ತತ್ತರಿಸಿರುವಂತಹ ಜಮ್ಮು ಕಾಶ್ಮೀರದಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಬಡೇವಾದಲ್ಲಿ ಸಂಪರ್ಕ ಕಲ್ಪಿಸುವಂತಹ ಭಾರತೀಯ ಸೇನಾಪಡೆ ಮರದ ಸೇತುವೆ ನಿರ್ಮಿಸ್ತಾ ಇದೆ. ಬೇಜಾ, ಬಟ್ಲಾ, ಶೆಕ್ರಿ ಗ್ರಾಮಗಳೆಲ್ಲವೂ ಕೂಡ ಸಂಪರ್ಕ ಕಳ್ಕೊಂಡಿದ್ದು, ಗ್ರಾಮಸ್ಥರಿಗೆ ಆಹಾರ, ಔಷಧಿ ಪೂರೈಸುವುದಕ್ಕೆ ಮರದ ಸೇತುವೆ ನಿರ್ಮಿಸಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮದ ಸುತ್ತ ನೂರಾರು ಶವಗಳನ್ನು ಹೂತಿದ್ದಾಗಿ ದೂರು ಕೊಟ್ಟಿದ್ದ ಚಿನ್ನಯ್ಯನ ವಿಚಾರಣೆ ಅಂತಿಮ ಹಂತಕ್ಕೆ ತಲುಪಿದೆ. ನಾಳೆ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ಅಂತ್ಯವಾಗಲಿದ್ದು, ಇವತ್ತು ಅಂತಿಮ ಹಂತದ ವಿಚಾರಣೆ ಪೂರ್ಣಗೊಳಿಸಲಾಗುತ್ತೆ. ನಾಳೆ ಚಿನ್ನಯ್ಯನನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವ ಎಸ್ಐಟಿ ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕಡಿಮೆ. ಧರ್ಮಸ್ಥಳ ಕೇಸ್ನಲ್ಲಿ ಜಯಂತ್ ವಿಚಾರಣೆ ನಡೆಸಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ ಮಧ್ಯರಾತ್ರಿ 2:30ರವರೆಗೂ ಕೂಡ ಜಯಂತ್ ವಿಚಾರಣೆ ನಡೆಸಲಾಗಿದೆ. ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಯೂಟ್ಯೂಬರ್ ಅಭಿಷೇಕ್ನನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ನಿನ್ನೆ ತಡರಾತ್ರಿವರೆಗೂ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಕಚೇರಿಯಲ್ಲಿ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಧರ್ಮಸ್ಥಳ ಕೇಸ್ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಯೂಟ್ಯೂಬರ್ ಸಮೀರ್ ಬಾಡಿಗೆ ಮನೆ ಮೇಲೆ ನಡೆಸಿದಂತಹ ದಾಳಿಯಲ್ಲಿ ಐಫೋನ್, ಮೊಬೈಲ್, ಕಂಪ್ಯೂಟರ್, ಸಿಪಿಯು, ಕ್ಯಾಮೆರಾ ವಶಕ್ಕೆ ಪಡೆಯಲಾಗಿದೆ. ಆನೇಕಲ್ ತಾಲೂಕಿನ ಹುಲ್ಲಹಳ್ಳಿಯಲ್ಲಿರುವಂತಹ ಸಮೀರ್ ನಿವಾಸದಲ್ಲಿ ಬೆಳ್ತಂಗಡಿ ಪೊಲೀಸರು ತಲಾಶ್ ಮಾಡಿದ್ರು. ವಿಚಾರಣೆ ಕರೆದಾಗ ಹಾಜರಾಗುವಂತೆ ಸಮೀರ್ಗೆ ಸೂಚಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ಯೂಟ್ಯೂಬರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡೋದಕ್ಕೆ ಹಣದ ಆಮಿಷ ಒಡ್ಡಲಾಗಿತ್ತು ಅಂತ ಮಂಡ್ಯದ ಯೂಟ್ಯೂಬರ್ ಸುಮಂತ್ ಗಂಭೀರ ಆರೋಪ ಮಾಡಿದ್ದಾರೆ. ನನಗೆ ಅಭಿ ಎನ್ನುವ ಯೂಟ್ಯೂಬರ್ ಹಣದ ಆಫರ್ ಮಾಡಿದ್ದ ಅಂತ ಸುಮಂತ್ ದೂರಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಎಮ್ಮೆ ತೊಳೆಯುವ ವೇಳೆ ದಂಪತಿ ದುರ್ಮರಣ ಹೊಂದಿದ್ದಾರೆ. ಕೆಆರ್ಪೇಟೆಯ ಅರಬಪ್ಪನಹಳ್ಳಿಯಲ್ಲಿ ತೆರೆದ ಬಾವಿಗೆ ಬಿದ್ದು ದಂಪತಿ ಮೃತಪಟ್ಟಿದ್ದಾರೆ. ಪತ್ನಿ ವಸಂತಮ್ಮ ಆಕಸ್ಮಿಕವಾಗಿ ಬಿದ್ದಿದ್ದು, ರಕ್ಷಿಸಲು ಹೋದ 70 ವರ್ಷದ ಪತಿ ಕಾಳೇಗೌಡ ಮೃತಪಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮರಳು ದಂಧೆ ಮೇಲೆ ದಾಳಿ ನಡೆಸಿದಾಗ ಹೈಡ್ರಾಮಾ ಆಗಿದೆ. ಹಿರೇಸಿಂದೋಗಿ ಹಿರೇಹಳ್ಳದಲ್ಲಿ ಗಣಿ ಭೂ ವಿಜ್ಞಾನ ಇಲಾಖೆ ಕಂದಾಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ.